ಇನ್ಮೇಲೆ ಆಲ್ಕೋಹಾಲ್ ತರೋಕ್ಕೆ ಬಾರ್ಗೆ ಹೋಗಬೇಕು ಅಂತೇನಿಲ್ಲ. ನಿಮ್ಮ ಮನೆ ಪಕ್ಕದಲ್ಲಿರೋ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕನ್ನಡ ಡಾಕ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಟೋನಿನ್ ಸಿರಪ್ ಇದು ಒಂದು ಮಲ್ಟಿವಿಟಮಿನ್ ಸಿರಪ್ ಆಗಿದ್ದು ಹಸಿವು ಮತ್ತು ವಿಟಮಿನ್ ಕೊರತೆ ಇರುವವರಿಗೆ ನೀಡ್ತಾರೆ ಮತ್ತು ನಿದ್ರಾಹೀನತೆಗೂ ಸ್ವಲ್ಪ ಸಹಕಾರ ಮಾಡುತ್ತೆ. ಯಾಕಂದರೆ ಅದರಲ್ಲಿ ಆಲ್ಕೋಹಾಲ್ ಇದೆ. ಅದರದ್ದು ಸಂಪೂರ್ಣ ವಿವರನ ಹೇಳ್ತಾ ಹೋಗ್ತೀನಿ. ಈ ಬೆಟೋನಿನ್ ಸಿರಪ್ನ ಕಂಟೆಂಟ್ನ ನಾವು ಗಮನಿಸ್ತಾ ಹೋದಾಗ 15 ml ಸಿರಪ್ನಲ್ಲಿ ನಮಗೆ ಏನೇನಿದೆ ಅಂತ ನೋಡೋಣ. ಮೊದಲನೇದಾಗಿ ಇದರಲ್ಲಿ ನಿಕೋಟಿನಮೈಡ್ ಅನ್ನೋ ಕಂಟೆಂಟ್ ಇರುತ್ತೆ. ಅದನ್ನು ನಾವು ವಿಟಮಿನ್ B3 ಅಂತ ಕರಿತೀವಿ. ಇದು ಚರ್ಮದ ಆರೋಗ್ಯ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿ. ಪೈರಿಡಾಕ್ಸಿನ್ ಹೈಡ್ರೋಕ್ಲೋರೈಡ್ ಅಂದರೆ ವಿಟಮಿನ್ B6. ಇದು ಮೆದುಳಿನ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಅಗತ್ಯವಾಗಿ ಬೇಕಾಗಿದೆ ವಿಟಮಿನ್ B6. ಮತ್ತು ಇದರಲ್ಲಿ ಸೈನೋಕೋಬಾಲ್ಮಿನ್ ಅನ್ನೋದಿದೆ. ಅದು ಬಂದು ವಿಟಮಿನ್ B12 ಅಂತ ಕರೀತಾರೆ. ಇದು ರಕ್ತ ಕಣಗಳ ಉತ್ಪತ್ತಿ ಮತ್ತು ನರಗಳ ಆರೋಗ್ಯಕ್ಕೆ ಮುಖ್ಯ. ಇದಲ್ಲದೆ ಈ ಸಿರಪ್ನಲ್ಲಿ ಜಿಂಕ್ ಇದೆ, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಲು ಸಹಾಯ ಮಾಡ್ತದೆ. ಇದಲ್ಲದೆ ಈ ಸಿರಪ್ನಲ್ಲಿ ಲೈಸಿನ್ ಹೈಡ್ರೋಕ್ಲೋರೈಡ್ ಅಂತಿದೆ. ದೇಹದ ಬೆಳವಣಿಗೆ ಮತ್ತು ಹಸಿವು ಹೆಚ್ಚಿಸಲು ಇದು ಸಹಾಯ ಮಾಡ್ತದೆ. ಜೊತೆಗೆ ನೋಡಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ 15 ml ಸಿರಪ್ನಲ್ಲಿ ಈ ವಿಟಮಿನ್ಗಳ ಜೊತೆ 9% ಆಲ್ಕೋಹಾಲ್ ಇರುತ್ತೆ. ಈ ಔಷಧವನ್ನು ದೊಡ್ಡವರು 2 ರೀತಿ ಬಳಸ್ಬೋದಾಗಿದೆ. ಒಂದೇನಪ್ಪ ಅಂದರೆ, ಹೊಟ್ಟೆ ಹಸಿವಿಲ್ಲ ಅನ್ನೋರು ಊಟಕ್ಕೆ ಒಂದು 1/4 ಗಂಟೆ ಮುಂಚೆ ಒಂದು 10 ml ಬಳಸಿದ್ರೆ ಅವ್ರಿಗೆ ಒಂದು 1/4 ಗಂಟೆ ನಂತರ ಹೊಟ್ಟೆ ಹಸಿವು ಉಂಟಾಗುತ್ತೆ, ಚೆನ್ನಾಗಿ ಊಟ ಮಾಡ್ಬೋದು. ಅದೇ ನಿದ್ರೆ ಬರಲ್ಲ ಅನ್ನೋರು ಊಟದ ನಂತರ ಒಂದು 10 ml ಮಲಗುವಾಗ ಕುಡಿದ್ರೆ ಒಳ್ಳೆ ನಿದ್ದೆನೂ ಬರುತ್ತೆ. ಹಾಗಾಗಿ ತುಂಬ ಉಪಯುಕ್ತವಾದ ಟಾನಿಕ್ ಅಥವಾ ಸಿರಪ್ ಆಗಿದ್ದು, ಇದನ್ನು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಬಳಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.